ನಾವೊಂದು ವಚನವನ್ನು ಓದೋಣ. ಇಬ್ರಿಯ 4:12 ನಾನು ಓದ್ತೀನಿ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಶಕ್ತಿ ಉಳ್ಳದ್ದು, ಯಾವ ಇಬ್ಬಾಯಿಯ ಕತ್ತಿಗಿಂತಲೂ ಹರಿತವಾದದ್ದು. ಈ ವಚನ ನೋಡ್ಬೇಕಾದ್ರೆ ಅಂದ್ರೆ ಇದಕ್ಕೆ ನಾನು ಶಿರೋನಾಮ ಕೊಟ್ಟಿದ್ದೀನಿ, ಜೀವ ಉಳ್ಳ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವುದು ಅನ್ನುವಂತ ಒಂದು ಶಿರೋನಾಮದಲ್ಲಿ ನಾವು ಈ ದಿನ ನೋಡೋಣ. ಮೊದಲನೇದಾಗಿ ದೇವರ ವಾಕ್ಯವನ್ನು ಪ್ರತಿದಿನ ನಾವು ಓದುವವರಾಗಿರ್ಬೇಕು. ಅಂದ್ರೆ ನಾವು ಅನುದಿನ ಬೈಬಲ್ ರೀಡಿಂಗ್ ನಾವು ಮಾಡುವವರಾಗಿರ್ಬೇಕು. ಅದು ಮಾತ್ರ ಅಲ್ಲದೆ ಯೆಹೋಶುವ 1:8 ದೇವರ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ ನಾವು ಓದುವಂತ ಈ ಧರ್ಮಶಾಸ್ತ್ರದ ಪುಸ್ತಕವು ನಿನ್ನ ಬಾಯಿಯಿಂದ ದೂರವಾಗದಿರಲಿ, ಹಗಲು ಮತ್ತು ರಾತ್ರಿ ಅದನ್ನು ಧ್ಯಾನಿಸುವಂತ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ದೇವರ ವಾಕ್ಯವನ್ನು ಪ್ರತಿದಿನ ನಾವು ಓದಿ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವರಾಗಿರ್ಬೇಕು. ಅಂದ್ರೆ ದೇವರ ವಾಕ್ಯ ನಾವು ಓದುವಾಗ ನಮ್ಮಲ್ಲಿ ನಮ್ಮೊಟ್ಟಿಗೆ ಮಾತನಾಡುವಂತ ವಾಕ್ಯಗಳು ಮತ್ತೆ ಅನೇಕ ವಚನಗಳನ್ನ ನಾವು ಕಂಠಪಾಠ ಮಾಡ್ಬೇಕಾದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಅದನ್ನ ಉಪಯೋಗಿಸ್ಬೋದು ಅಂತ ದೇವರ ವಾಕ್ಯ ಹೇಳುತ್ತೆ. ಅನಂತರವಾಗಿ ನೋಡುವಾಗ ವಾಕ್ಯವನ್ನು ಧ್ಯಾನಿಸುವುದು ಅಂದ್ರೆ ನಾವ್ ಏನ್ ವಾಕ್ಯಗಳನ್ನ ಓದಿರ್ತೀವೋ ಅದನ್ನ ಧ್ಯಾನ ಮಾಡುವವರಾಗಿರ್ಬೇಕು. ಮತ್ತೆ ಅದಕ್ಕೆ ಆ ವಚನ ನಮ್ಗೆ ಏನ್ ಹೇಳುತ್ತೆ, ನಾವು ಆ ವಿಷಯದಿಂದ ಏನ್ ಸರಿಪಡ್ಸ್ಕೊಬೇಕು ಅನ್ನುವಂತ ಕಾರ್ಯನ ಅದೇ ಧ್ಯಾನಿಸುವಾಗ ಅದು ಹೇಳ್ಕೊಂಡ್ ಕೊಡುತ್ತೆ. ಕೀರ್ತನೆ 1:2 ಕೂಡ ಹೇಳುತ್ತೆ, ಯೆಹೋವನ ಧರ್ಮಶಾಸ್ತ್ರದಲ್ಲೇ ಅವನ್ನ ಆನಂದ ಮತ್ತು ಹಗಲು ರಾತ್ರಿ ಅದನ್ನು ಧ್ಯಾನಿಸು ಅಂತ ಹೇಳುತ್ತೆ. ಅಂದ್ರೆ ನಾವು ಬರೀ ಓದೋದು ಮಾತ್ರ ಅಲ್ಲದೆ ಅದನ್ನು ಆಲೋಚಿಸುವವರಾಗಿರ್ಬೇಕಂದ್ರೆ ಈ ವಾಕ್ಯ ಏನ್ ಹೇಳುತ್ತೆ, ಒಂದು ಆಳವಾಗಿ ಅದನ್ನ ನಾವು ನೋಡುವಾಗ ಅನೇಕ ಕಾರ್ಯಗಳನ್ನ ಆ ವಾಕ್ಯ ನಮ್ಗೆ ತಿಳಿಸ್ಕೊಂಡ್ ಕೊಡುತ್ತೆ. ಮತ್ತೆ ವಾಕ್ಯವನ್ನು ಪಾಲಿಸುವುದು, ಓದೋದು ಮತ್ತೆ ಧ್ಯಾನಿಸೋದು ಮಾತ್ರ ಅಲ್ಲದೆ ನಮ್ಮ ಜೀವನದಲ್ಲಿ ಅದನ್ನ ನಮ್ಮ ಕ್ರಿಯೆಗಳಲ್ಲಿ ಅದನ್ನ ಮಾಡುವವರಾಗಿರ್ಬೇಕು. ಮತ್ತೆ ಅದನ್ನ ನಾವು ಅನುದಿನ ಅದನ್ನ ಹಿಂಬಾಲಿಸುವವರಾಗಿರ್ಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಯಾಕೋಬ್ 1:22 ವಾಕ್ಯವನ್ನು ಕೇಳುವವರಾಗಿಯೇ ಇರದೆ ಅದನ್ನು ನೆರವೇರಿಸುವವರಾಗಿರಿ ಅಂತ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅನುದಿನ ನಾವು ಅದನ್ನ ಅನುಸರಿಸುವವರಾಗಿರ್ಬೇಕು. ಅಂದ್ರೆ ವಾಕ್ಯ ಇದನ್ನ ನಮ್ಮೊಟ್ಟಿಗೆ ಏನ್ ಮಾತಾಡಿ ಅದನ್ನ ನಾವು ಧ್ಯಾನಿಸಿರುವಾಗ ಅದು ನಮ್ಗೆ ಅಂತ ಒಂದು ದಾರಿನ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅದನ್ನ ಅನ್ನೋದನ್ನ ಅದು ನಮ್ಗೆ ಹೇಳ್ಕೊಂಡ್ ಕೊಡುವಾಗ ಅದು ನಮ್ಮ ಜೀವನದಲ್ಲಿ ನಾವು ಅದನ್ನ ಅನುಸರಿಸುವವರಾಗಿರ್ಬೇಕು. ಅನಂತರವಾಗಿ ಹೃದಯದಲ್ಲಿ ವಾಕ್ಯವನ್ನು ಸಂಗ್ರಹಿಸಿಡುವುದು, ಅದೇ ಅಂದ್ರೆ ನಾವು ಓದುವಂತ ವಾಕ್ಯಗಳನ್ನ ಯಾವಾಗ್ಲೂ ನಾವು ಮನಸ್ಸಿನಲ್ಲಿ ಇಟ್ಟು ಅದನ್ನ ನಾವು ಪ್ರಾರ್ಥನೆಯಲ್ಲಿ ಉಪಯೋಗಿಸುವಾಗ ಅನೇಕ ಕಾರ್ಯಗಳು ಅಂದ್ರೆ ಪಾಪ ಮಾಡುವಂತ ಒಂದು ಸಂದರ್ಭ, ಇಲ್ಲ ನಾವು ಏನಾದ್ರೂ ಒಂದು ಭಯದ ಸಂದರ್ಭ, ಇಕ್ಕಟ್ಟಿನ ಒಂದು ಸಂದರ್ಭ ಬಂದಾಗ ವಾಕ್ಯಗಳನ್ನ ನಾವು ಹೇಳುವಾಗ ಅದನ್ನ ಅರಿಕೆ ಮಾಡುವಾಗ ನಮ್ಗೆ ಒಂದು ಧೈರ್ಯವನ್ನು ಕೊಡುತ್ತೆ. ಅಂದ್ರೆ ನಮ್ಮ ಹೃದಯದಲ್ಲಿ ಒಂದು ಬದಲಾವಣೆಯನ್ನು ಕೊಡುವಂತ ವಾಕ್ಯವಾಗಿದೆ. ಕೀರ್ತನೆ 119:11 ಕೂಡ ದೇವರ ವಾಕ್ಯ ಏನ್ ಹೇಳ್ತದೆ, ನಿನ್ನ ವಿರೋಧ ಪಾಪ ಮಾಡದಿರಲು ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಸಂಗ್ರಹಿಸಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ದೇವರ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಇಡುವಾಗ ಎಲ್ಲಾ ಸಂದರ್ಭದಲ್ಲೂ ನಾವು ಅದನ್ನ ಉಪಯೋಗಿಸ್ಬೋದು. ಮತ್ತೆ ವಾಕ್ಯವನ್ನು ಮನಸ್ಸಿನಲ್ಲಿ ಮಾತ್ರ ಅಲ್ಲದೆ ನಮ್ಮ ಹೃದಯದಲ್ಲೂ ಕೂಡ ಅದನ್ನ ಇಟ್ಕೊಂಡಿರ್ಬೇಕಂದ್ರೆ ನಮ್ ಹೃದಯದಲ್ಲಿ ಏನಿದೆ ಅದೇ ಮಾತಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ನಾವು ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರುವಾಗ ಅದನ್ನ ನಾವು ಮಾತನಾಡೋದಿಕ್ಕೆ ಅಂದ್ರೆ ಯಾವ ವ್ಯಕ್ತಿಯೊಟ್ಟಿಗೆ ಯಾವ ರೀತಿ ಮಾತಾಡ್ಬೇಕು ಅನ್ನುವಂತ ಒಂದು ಜ್ಞಾನವನ್ನು ಕೂಡ ಕೊಡುತ್ತೆ. ಅನಂತರವಾಗ ನೋಡುವಾಗ ಯೇಸುವಿನಲ್ಲಿ ನೆಲೆಗೊಳ್ಳುವುದು ಅಂದ್ರೆ ಯೋಹಾನ 15:7 ಕೂಡ ದೇವರ ವಾಕ್ಯ ಹೇಳುತ್ತೆ, ನೀವು ನನ್ನಲ್ಲಿ ನೆಲೆಗೊಂಡು ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಬೇಡುವುದನ್ನೆಲ್ಲ ನಿಮಗೆ ದೊರಕುವುದು. ಅಂದ್ರೆ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರುವಾಗ ನಾವು ಮಾಡುವಂತ ಪ್ರಾರ್ಥನೆಗಳಾಗ್ಲಿ ಇಲ್ಲ ಬೇರೆಯವರಿಗಾಗಿ ತೊಡಕಿನಲ್ಲಿ ನಿಲ್ಲುವಾಗ ಅನೇಕ ಕಾರ್ಯಗಳು ದೇವರು ಅದನ್ನ ಕೇಳಿ ಅದನ್ನ ಕೊಡುವವರಾಗಿರ್ತಾರೆ. ಅಂದ್ರೆ ಅದನ್ನ ಸಮಯದಲ್ಲಿ ಪ್ರತಿಯೊಂದನ್ನು ಸುಂದರವಾಗಿ ಅದನ್ನು ಮಾಡುವವರಾಗಿರ್ತಾರೆ. ಅಂದ್ರೆ ಯೇಸುವಿನ ವಾಕ್ಯದಲ್ಲಿ ನಮ್ಗೆ ಬದುಕನ್ನು ಕಟ್ಕೊಡುತ್ತೆ. ಅಂದ್ರೆ ನಾವ್ ಯಾವ ರೀತಿ ಜೀವನ ಮಾಡ್ಬೇಕು ಮತ್ತೆ ಯಾವ ರೀತಿ ದೇವರೊಂದಿಗೆ ಇನ್ನೂ ಆಳವಾದ ಒಂದು ಸಂಬಂಧವನ್ನು ಬೆಳೆಸೋದಿಕ್ಕೆ ಈ ವಾಕ್ಯಗಳು ನಮ್ಗೆ ನೆಲೆಯಾಗಿರುತ್ತೆ. ಅಂದ್ರೆ ಬರೀ ನಾವು ಓದೋದು, ಧ್ಯಾನಿಸೋದು, ಪಾಲಿಸಬೇಕು ಮತ್ತೆ ಹೃದಯದಲ್ಲಿ ಇಟ್ಕೊಂಡು ಯೇಸುವಿನಲ್ಲಿ ನೆಲೆಗೊಳ್ಳೋದು ಅಂದ್ರೆ ಅನೇಕ ಕಾರ್ಯಗಳು ಈ ವಾಕ್ಯಗಳು ಏನ್ ಮಾಡುತ್ತೆ, ನಮ್ಗೆ ಜೀವವನ್ನು ತಂದ್ಕೊಡುತ್ತೆ. ಅಂದ್ರೆ ಬರೀ ಮಾನವನ ಹೃದಯವನ್ನು ಸ್ಪರ್ಶಿಸುವಂತ ವಾಕ್ಯ ಅಂದ್ರೆ ಜೀವವುಳ್ಳ ವಾಕ್ಯ ನಮ್ಗೆ ಪ್ರತಿ
ಒಂದು ಸಮಯದಲ್ಲೂ ನಮ್ಗೆ ಒಂದು ಬದಲಾವಣೆ, ಧೈರ್ಯ ಕೊಡುತ್ತೆ. ಮತ್ತೆ ದೇವ್ರು ನಮ್ ಜೊತೆ ಇದ್ದಾರೆ ಅನ್ನುವಂತ ಒಂದು ನಂಬಿಕೆಯನ್ನು ಕೂಡ ಹುಟ್ಟಿಸುತ್ತೆ. ಅದು ಮಾತ್ರ ಅಲ್ಲದೆ ಜೀವನವನ್ನು ಬದಲಾಯಿಸುವ ಶಕ್ತಿ ಜೀವವುಳ್ಳ ದೇವರ ವಾಕ್ಯದಲ್ಲಿ ಇದೆ. ಅಂದ್ರೆ ನಮ್ ಕೈಯಲ್ಲಿ ಆಗೋದಿಲ್ಲ, ಕಠಿಣವಾದಂತ ಕಾರ್ಯಗಳನ್ನ ಬಿಡೋದಿಕ್ಕೆ ನಮ್ ಕೈಯಿಂದ ಆಗೋದಿಲ್ಲ. ಆದ್ರೆ ಪವಿತ್ರಾತ್ಮನ ಸಹಾಯ ಮತ್ತೆ ದೇವರ ವಾಕ್ಯದೊಟ್ಟಿಗೆ ನಾವು ಅದನ್ನ ಮಾಡುವವರಾಗಿರುವಾಗ ದೇವರು ನಮ್ಗೆ ಅದಕ್ಕೆ ಬಲವನ್ನು ಕೊಡ್ತಾರೆ. ಮತ್ತೆ ಸತ್ಯ ಮತ್ತು ತಪ್ಪನ್ನು ತಿದ್ದಿಕೊಳ್ಳಲು ಸಹಾಯ ಮಾಡುತ್ತೆ. ಅಂದ್ರೆ ನಾವು ಸತ್ಯವಾದ ದಾರಿಯಲ್ಲಿ ನಡೆಯೋದಿಕ್ಕೆ ದೇವರ ವಾಕ್ಯ ನಮ್ಗೆ ಸಹಾಯ ಮಾಡುತ್ತೆ. ಮತ್ತೆ ನಾವು ತಪ್ಪು ಮಾಡಿರುವಂತ ಕಾರ್ಯವನ್ನು ಯಾರು ಕ್ಷಮಿಸೋದಿಕ್ಕೆ ಆಗೋದಿಲ್ಲ. ಆ ತರ ತಪ್ಪು ನಾವು ಮಾಡಿದೀವಿ ಅಂತ ಅನೇಕ ವಿಷಯದಲ್ಲಿ ನಮಗ್ ನಾವೇ ಮಾಡ್ಕೊಂಡಿರ್ತೀವಿ. ಆದ್ರೆ ದೇವರ ವಾಕ್ಯ ಏನ್ ಮಾಡುತ್ತೆ, ಅದನ್ನ ಸರಿಪಡಿಸಲು ನಮ್ಗೆ ಸಹಾಯ ಮಾಡುತ್ತೆ. ಅಂದ್ರೆ ದೇವರ ವಾಕ್ಯ ನಮ್ಮಲ್ಲಿ ನೆಲೆಯಾಗಿರುವಾಗ ನಮ್ಮಲ್ಲಿ ಆಗುವಂತ ಬದಲಾವಣೆಗಳು ಅನೇಕವಿರುತ್ತೆ. ಅಂದ್ರೆ ನಮ್ಮ ಆತ್ಮಿಕ ಜೀವನದಲ್ಲಿ ಒಂದು ಬೆಳವಣಿಗೆ, ಅಂದ್ರೆ ನಾವು ಅನುದಿನ ಬೈಬಲ್ ಓದುವಾಗ ವ್ಯಕ್ತಿಯ ಆತ್ಮಿಕ ಜೀವನ ಬೆಳೆಯುತ್ತೆ. ಅಂದ್ರೆ ನಮ್ಮ ಪರ್ಸನಲ್ ಜೀವನ ಏನಾಗುತ್ತೆ, ಇನ್ನೂ ಅಧಿಕವಾಗಿ ಬೆಳೆಯುತ್ತೆ. ಅಂದ್ರೆ ದೇವರೊಟ್ಟಿಗಿರುವಂತ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಅನಂತರವಾಗ ಮನಸ್ಸಿನಲ್ಲಿ ಒಂದು ಪರಿವರ್ತನೆ, ಅಂದ್ರೆ ಕೆಟ್ಟ ಚಿಂತನೆಗಳಿಂದ ದೇವರು ಒಂದು ಬಿಡಿಸಿ ನಮ್ಮನ್ನ ಒಳ್ಳೆ ಜೀವನದ ಕಡೆಗೆ ನಡೆಸುವಂತ ವಾಕ್ಯವಾಗಿರುತ್ತೆ. ಅಂದ್ರೆ ಅನುದಿನ ನಾವು ಯಾವ ರೀತಿ ಜೀವಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡುತ್ತೆ. ಮತ್ತೆ ಒಂದು ಸಮಾಧಾನವನ್ನು ಕೂಡ ದೇವರ ವಾಕ್ಯ ನೀಡುತ್ತೆ. ಸಮಾಧಾನ ಮತ್ತು ಧೈರ್ಯ, ಅಂದ್ರೆ ದುಃಖ ಮತ್ತು ಕಷ್ಟದ ಒಂದು ಸಮಯದಲ್ಲಿ ನಾವು ಹಿಂಜರಿದು ಭಯ ಪಟ್ಟಿರ್ತೀವಿ, ಆದ್ರೆ ದೇವರ ವಾಕ್ಯ ನಮ್ಮನ್ನ ಧೈರ್ಯ ಪಡಿಸುತ್ತೆ ಮತ್ತೆ ಸಮಾಧಾನವನ್ನು ಕೂಡ ಕೊಡುತ್ತೆ. ಅದು ಮಾತ್ರ ಅಲ್ಲದೆ ನಮ್ಗೆ ಮಾರ್ಗದರ್ಶನ ಕೂಡ ಆಗಿರುತ್ತೆ. ಅಂದ್ರೆ ಅನುದಿನ ನಾವ್ ಯಾವ ರೀತಿ ಜೀವಿಸ್ಬೇಕು ಮತ್ತೆ ಯಾವ್ಯಾವ್ದ್ರಲ್ಲಿ ಇನ್ನೂ ನಾವು ಬೆಳಿಬೇಕು ಅನ್ನೋದನ್ನ ದೇವರ ವಾಕ್ಯ ಹೇಳ್ಕೊಡುತ್ತೆ. ಸತ್ಯ, ಪ್ರೀತಿ, ಕ್ಷಮೆ ಮತ್ತು ನ್ಯಾಯದ ಜೀವನಕ್ಕೆ ಮಾರ್ಗದರ್ಶನ ಕೊಡುತ್ತೆ. ಅಂದ್ರೆ ನಾವು ಅನುದಿನ ಸತ್ಯವಾಗಿ ನಾವು ಜೀವಿಸೋದಿಕ್ಕೂ, ಇನ್ನು ಪ್ರೀತಿಯಲ್ಲಿ ಬೆಳೆಯೋದಿಕ್ಕೂ ಮತ್ತೆ ಕ್ಷಮಿಸೋದ್ರಲ್ಲಿ ಇನ್ನೂ ಬೆಳೆಯೋದಿಕ್ಕೂ ದೇವರ ವಾಕ್ಯ ನಮ್ಗೆ ಏನಾಗುತ್ತೆ, ಮಾರ್ಗದರ್ಶನವಾಗಿರುತ್ತೆ. ಅದು ಮಾತ್ರ ಅಲ್ಲದೆ ದೇವರ ವಾಕ್ಯ ನಮ್ಮ ಅನುದಿನ ನಂಬಿಕೆ ಒಟ್ಟಿಗೆ ಬೆಳೆಸುವಂತ ಕಾರ್ಯವಾಗಿರುತ್ತೆ. ವಿಶ್ವಾಸದಲ್ಲೂ, ನಂಬಿಕೆಯಲ್ಲೂ, ನಿರೀಕ್ಷೆಯಲ್ಲೂ ದೇವರಿಗಾಗಿ ನಾವು ಇನ್ನೂ ಅಧಿಕವಾಗಿ ಪ್ರಯಾಸ ಪಡುವವರಾಗಿರ್ತೀವಿ. ಮತ್ತೆ ಇನ್ನು ಅಧಿಕವಾಗಿ ದೇವರಲ್ಲಿ ನೆಲೆ ನಿಲ್ಲೋದಿಕ್ಕೆ ದೇವರ ವಾಕ್ಯ ನಮ್ಗೆ ಸಹಾಯ ಮಾಡುತ್ತೆ. ಅನುದಿನ ದೇವರೊಟ್ಟಿಗೆ ನಾವು ನಡೆಯುವಾಗ ಆತನ ಮೇಲೆ ಇರುವಂತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದಿಕ್ಕೂ ಮತ್ತೆ ಕ್ರಿಸ್ತನಲ್ಲಿ ಬೇರೂರಿ ನಿಲ್ಲೋದಿಕ್ಕೂ ಮತ್ತೆ ಗಟ್ಟಿಯಾಗಿ ನಾವು ಆತನಲ್ಲಿ ನೆಲೆಗೊಳ್ಳೋದಕ್ಕೂ ದೇವರ ವಾಕ್ಯ ಸಹಾಯ ಮಾಡುತ್ತೆ. ಅಂದ್ರೆ ನಮ್ಗೆ ನಮ್ಮ ಜೀವನದಲ್ಲಿ ನಡೆಯುವಂತ ಕಾರ್ಯಗಳನ್ನ ದೇವರ ಬಳಿ ನಾವು ಒಪ್ಪಿಸುವಾಗ ದೇವರು ಕಾರ್ಯವನ್ನು ಸಾಧಿಸುವ ಆತನಾಗಿದ್ದಾನೆ. ಅಂದ್ರೆ ಪ್ರತಿ ಒಂದು ವಿಷಯದಲ್ಲೂ ಆತನ ಆಳ್ವಿಕೆಗೆ ನಾವು ಸಂಪೂರ್ಣವಾಗಿ ನಾವು ಒಪ್ಪಿಸ್ಕೊಡ್ಬೇಕಪ್ಪ, ನೀನ್ ನಮ್ಮ ಜೀವನದಲ್ಲೂ ಮತ್ತೆ ನನ್ನಲ್ಲಿ ನೀನು ಆಳ್ವಿಕೆ ಮಾಡು ಅಂತ ನಾವು ಆತನಿಗೆ ಒಪ್ಪಿಸ್ಕೊಡುವಾಗ ಆತನ ಅದನ್ನ ಆಳ್ವಿಕೆ ಮಾಡ್ತಾನೆ. ಮತ್ತೆ ನಂಬಿಕೆಯಲ್ಲಿ ಎಲ್ಲಾದ್ರೂ ನಾವು ಸೋತು ಹೋಗುವಂತ ಕಾರ್ಯಗಳಿದ್ರೆ, ಅಪ್ಪ ಈ ದಿನ ನಾವು ನಂಬಿಕೆಯಲ್ಲಿ ನಾನು ಸೋತು ಹೋಗಿದ್ದೀನಪ್ಪ, ನನ್ನನ್ನ ಬಲಪಡಿಸು ಅನ್ನುವಂತ ಕಾರ್ಯವನ್ನು ದೇವರ ಬಳಿ ನಾವು ಕೇಳಬೇಕಾದ್ರೆ ದೇವರ ನಂಬಿಕೆ ನಾವು ನಮ್ಮನ್ನ ಇನ್ನೂ ಅಧಿಕವಾಗಿ ಬಲಪಡಿಸುವಂತ ಕಾರ್ಯವಾಗಿರುತ್ತೆ. ಕೆಲವೊಂದು ಕಾರ್ಯಗಳಿಗೆ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀವಿ, ದೇವರು ಪ್ರತಿಯೊಂದನ್ನು ನೋಡ್ಕೊಂಡು ಪ್ರತಿಯೊಂದಕ್ಕೂ ಆತನು ಬದಲು ಕೊಡುವಾಗಿದ್ದಾನೆ ಅಂತ ನಾವು ನಂಬ್ತೀವಿ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಸೋತೋಗುವಂತ ಸಂದರ್ಭದಲ್ಲಿ ದೇವರ ವಾಕ್ಯ ನಮ್ಮನ್ನ ಬಲಪಡಿಸುತ್ತೆ. ಇಲ್ಲ, ದೇವರ ವಾಕ್ಯ ಈ ತರ ಹೇಳುತ್ತೆ, ನೀನು ಇದನ್ನ ನಂಬಿದ್ರೆ ಇದ್ರ ಪ್ರಕಾರ ನೀನು ಹೋಗು ಅಂತ ಹೇಳುವಾಗ ತಕ್ಷಣ ನಾವೇನ್ ಮಾಡ್ಬೇಕು, ಅದಕ್ಕೆ ತಿರುಗಿಕೊಳ್ಳುವವರಾಗಿರ್ಬೇಕು. ಆದ್ರೆ ದೇವರ ವಾಕ್ಯ ನಮ್ಮ ಒಟ್ಟಿಗೆ ಏನ್ ಮಾತನಾಡುತ್ತಾ ಅಲ್ಲಿ ನಾವು ನೆಲೆ ನಿಲ್ಲೋದಕ್ಕೆ ಅನುದಿನ ನಾವು ಅಭ್ಯಾಸ ಪಡುವವರಾಗಿರ್ಬೇಕು. ಮತ್ತೆ ಅದನ್ನ ನಮ್ಮ ಜೀವನದಲ್ಲಿ ಅನುದಿನ ನಾವು ಅದನ್ನ ಪಾಲಿಸುವವರಾಗಿರ್ಬೇಕು. ಅದು ಮಾತ್ರ ಅಲ್ಲದೆ ಕೀರ್ತನೆ 119, 105 ಕೂಡ ದೇವರ ವಾಕ್ಯ ಹೇಳುತ್ತೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ಮಾರ್ಗಕ್ಕೆ ಬೆಳಕು ಆಗಿದೆ ಅಂತ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ನಮ್ಮ ಅನುದಿನದ ಜೀವನದಲ್ಲಿ ದೇವರ ವಾಕ್ಯವನ್ನ ಅಧಿಕವಾಗಿ ನಾವು ಉಪಯೋಗಿಸುವುದು ಮತ್ತೆ ಅಧಿಕವಾದಂತ ಒಂದು ಸಂದರ್ಭ ದೇವರೊಟ್ಟಿಗೆ ಕಲಿಯುವಂತ ಕಾರ್ಯಗಳಾಗಿರ್ಬೇಕು ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಧಿಕವಾದಂತ ಒಂದು ಸಮಯ ಆ ದೇವರಿಗಾಗಿ ನಾವು ಕೊಡುವಾಗ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳೋದಕ್ಕೂ ಮತ್ತೆ ನಮ್ಮಲ್ಲಿ ಆಗುವಂತ ಬದಲಾವಣೆಗಳು ಅನೇಕ ಇರುತ್ತೆ. ನಮ್ಮನ್ನ ದೇವರು ಉಪಯೋಗಿಸೋದಕ್ಕೂ ಮತ್ತೆ ಅನೇಕರಿಗೆ ನಮ್ಮನ್ನ ದೇವರು ಒಂದು ಪ್ರಯೋಜನಕಾರಿಯಾಗಿ ನಮ್ಮನ್ನ ದೇವರು ಉಪಯೋಗಿಸ್ತಾರೆ. ಅಂದ್ರೆ ಮಾದರಿಯಾಗಿರೋದಕ್ಕೆ ದೇವರ ವಾಕ್ಯ ಸಹಾಯ ಮಾಡುತ್ತೆ. ದೇವರು ನಮ್ಮನ್ನ ಯಾವ ವಿಷಯದಲ್ಲಿ ಇನ್ನೂ ಬಲಪಡಿಸ್ತಾರೆ ಅದರಲ್ಲಿ ನಾವು ನೆಲೆಯಾಗಿರ್ಬೇಕು. ಮತ್ತೆ ಕ್ರಿಸ್ತನಿಗಾಗಿ ಧೈರ್ಯವಾಗಿ ನಾವು ನಿಲ್ಲುವವರಾಗಿರ್ಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ದೇವರ ವಾಕ್ಯವು ಜೀವನದ ದಾರಿಯನ್ನು ಬೆಳಗಿಸುತ್ತದೆ. ಅಂದ್ರೆ ಕತ್ತಲೆಯಲ್ಲಿರುವಂತ ಪ್ರತಿ ಒಂದು ಕಾರ್ಯವನ್ನು ದೇವರು ಬೆಳಕಿನ ಕಡೆಗೆ
ಕಾರ್ಯವಾಗಿ ನಡೆಸುವವರಾಗಿರ್ತಾರೆ. ಮತ್ತೆ ಕತ್ತಲೆಯ ಒಂದು ಜೀವನದಿಂದ ನಮ್ಮನ್ನು ಬಿಡಿಸಿ ಬೆಳಕಿಗೆ ನಡೆಸುವಂತ ಒಂದು ಕಾರ್ಯವಾಗಿರುತ್ತೆ. ಅಂದ್ರೆ ಕತ್ತಲೆಯಲ್ಲಿದ್ದಂತ ನಮ್ಮನ್ನ ದೇವರು ಒಂದು ರಕ್ಷಣೆಯ ಮೂಲಕ ನಾವು ಬೆಳಕಿನ ಮಕ್ಕಳಾಗಿ ಇವಾಗ ನಾವು ಜೀವನ ಮಾಡ್ತಾ ಇದೀವಿ. ಅಂದ್ರೆ ಅದೇ ರೀತಿ ಅನೇಕರು ಇನ್ನು ದೇವರಲ್ಲಿ ನಾವು ಬಲಗೊಳ್ಳುವವರಾಗಿರ್ಬೇಕು. ಮತ್ತೆ ದೇವರ ವಾಕ್ಯದಲ್ಲಿ ಸಂಪೂರ್ಣವಾಗಿ ನಮ್ಮನ್ನ ನಾವು ಒತ್ತು ಕೊಡುವಾಗ ದೇವರು ಕ್ರಿಯೆ ಮಾಡುವಾತನಾಗಿದ್ದಾನೆ. ಅಂದ್ರೆ ಜೀವವುಳ್ಳ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳೋದಕ್ಕೆ ನಾವು ಮಾಡ್ಬೇಕಾದಂತ ಅನೇಕ ಕಾರ್ಯಗಳನ್ನ, ಅಂದ್ರೆ ಅನುದಿನ ನಾವು ಬೈಬಲ್ ಓದೋದನ್ನ ಇದನ್ನ ಬಿಟ್ಬಿಡದೆ ಅನುದಿನ ನಾವು ಓದುವವರಾಗಿರ್ಬೇಕು. ಮತ್ತೆ ದೇವರಿಗೆ ಕೊಡುವಂತ ಸಮಯವನ್ನು ಬೇರೆ ಯಾವ ಕಾರ್ಯಕ್ಕೂ ನಾವು ಕೊಡಬಾರ್ದು. ಮತ್ತೆ ಅದರಲ್ಲಿ ಒಂದು ತೀರ್ಮಾನ ತಗೋಬೇಕು. ಹೌದಪ್ಪ, ಈ ಕಾರ್ಯದಲ್ಲಿ ನಾನು ಒಂದು ತೀರ್ಮಾನ ತಗೊಂತೀನಿ, ನಾನು ಈ ಸಮಯವನ್ನು ನಿನಗೆ ಬಿಟ್ಟೆ ಬೇರೆ ಯಾರಿಗೂ ನಾನು ಅದನ್ನ ಕೊಡೋದಿಲ್ಲ ಅನ್ನುವಂತ ಒಂದು ತೀರ್ಮಾನವನ್ನು ನಾವು ತಗೊಳ್ಳುವಾಗ ಅದರಲ್ಲಿ ನೆಲೆ ನಿಲ್ಲೋದಕ್ಕೆ ದೇವರನ್ನ ನಾವು ಸಹಾಯ ಕೇಳುವಾಗ ದೇವರು ನಮ್ಗೆ ಸಹಾಯ ಮಾಡ್ತಾರೆ. ಅಂದ್ರೆ ದೇವರ ವಾಕ್ಯದಲ್ಲಿ ಅನುದಿನ ನಾವು ನೆಲೆಗೊಂಡು ಜೀವಿಸುವವರಾಗಿರ್ಬೇಕು ಅನ್ನೋದನ್ನ ನಾನ್ ತಿಳ್ಕೊಂಡಂತ ಕಾರ್ಯ. ಇದನ್ನ ನಾನ್ ನಿಮ್ ಒಟ್ಟಿಗೆ ಹೇಳೋದಕ್ಕೆ ದೇವ್ರು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ.